ಅಂದರೆ ನಾವು ನಿಯತ್ತಾಗಿ ಎಲ್ಲಾದರೂ ಕಷ್ಟಪಟ್ಟು ದುಡಿತೀವಿ ಅಂತಂದರೆ ನನ್ನ ಪ್ರಕಾರ ಅದಕ್ಕೆ ಕಾಲ ಇಲ್ಲ. ಎಲ್ಲಿಂಗೆ ಹೋಗ್ಬೇಕು, ಹೆಂಗೆ ಹೋಗ್ಬೇಕು? ರೆಹಮಾನ್ ನೆಲಮಂಗಲ ಡ್ರಾಪು. ಶಶಿರ್ ಅಂತ ನೆಲಮಂಗಲ ಡ್ರಾಪು. ಗೈಸ್ ಆ್ಯಕ್ಚುಲಿ ನಾನು ಗಾಡಿನ ಬಂದು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನಾಯಿತು ಅಂತಂದರೆ 2 ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಬಂದಾಗ ಆಲ್ಮೋಸ್ಟ್ ಗೊತ್ತಾಗ್ಬಿಡ್ತದೆ. ಬಟ್ 3-4 ಕೆಲವ್ರು ಪಿಕ್ ಮಾಡ್ಕೊಂಡು ಹೋಗ್ತಾರೆ. ನಾನು ಒಂದೊಂದು ಸರಿ ಹೋಗಿದ್ದೀನಿ, ಆ ಟೈಮಲ್ಲೇ ಕನ್ಫ್ಯೂಷನ್ ಆಗ್ಬಿಡೋದು. ಯೂಟ್ಯೂಬ್ ಚಾನಲ್ ಇರಬೇಕಲ್ಲ? ಹೌದು ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾವುದು ಯೂಟ್ಯೂಬ್ ಚಾನಲ್? ನಮ್ಮ ಅನ್ವೇಷಣೆ ಅಂತ. ನಮ್ಮ ಅನ್ವೇಷಣೆ ಅನ್ವೇಷಣೆ ಇನ್ಸ್ಟಾ ಆ್ಯಂಡ್ ಯೂಟ್ಯೂಬ್ ಇದೆ. ಥ್ಯಾಂಕ್ ಯು ಸರ್. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಈಗ ಟೈಮ್ ಆ್ಯಕ್ಚುಲಿ ನಾನು ಆಗಲೇ ನಿಮಗೆ ಒಂದು ಕ್ಲಿಪ್ ಹಾಕಿದೆ. ಸೊ ಫಸ್ಟೇ ಒಂದು ಕ್ಲಿಪ್ ಹಾಕಿದೆ. ಡ್ಯೂಟಿನ ಶುರು ಮಾಡಿರೋದು 8 ಗಂಟೆಗೆ ಪೋರ್ಟ್ರಲ್ಲಿ. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನೋ ಅಂತ. ಬೆಳಗ್ಗೆನೇ ವೆದ್ದರೇ ಸೈಕ್ ಆಗಿಬಿಟ್ಟಿದೆ. ಯಾಕಂತಂದರೆ ಆಲ್ರೆಡಿ ಮಳೆ ಬಂತು ನಿಂತೈತೆ. ಸೊ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ. ಈಗ ಡ್ಯೂಟಿ ನಾನು ಮಾಡ್ಕೊಂಡಿದ್ದೀನಿ. ಯಾವುದು ಇಲ್ಲಿವರೆಗೂ ಅಂದರೆ ಬಂದೈತೆ, ಡ್ಯೂಟಿಗಳೇನೋ ಬರ್ತಾಯಿದ್ದಾವೆ ಪೋರ್ಟ್ರಲ್ಲಿ. ಇವತ್ತು ನಂದು ಗೋಲ್ಡ್ ಪಾರ್ಟ್ನರ್ ಬೇರೆ ಇದೆ, ಗೋಲ್ಡು. ಬಟ್ ಆದರೆ ಆರ್ಡ್ರ್ಗಳೆಲ್ಲ ಹೆಂಗೆ ಬರ್ತಾಯಿದೆ ಅಂದರೆ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಪಿಕಪ್ ಬರ್ತಾಯಿದೆ. ಸೊ ಅದು ಸ್ವಲ್ಪ ಕಷ್ಟನೇ ಮಾಡೋಕ್ಕೆ ಆಗ್ತಾಯಿಲ್ಲ. ಆಗಲ್ಲ ಗುರು. 3-4 ಕಿಲೋಮೀಟ್ರ್ ಪಿಕಪ್ ಹೋದರೆ ಅದು ಲಾಂಗ್ ಆರ್ಡ್ರ್ ಆದರೆ ಹೋಗ್ಬಿಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು 400 ರೂಪಾಯಿ ಆರ್ಡ್ರು, 300 ರೂಪಾಯಿ ಆರ್ಡ್ರು, 250 ರೂಪಾಯಿ ಆರ್ಡ್ರಿಗೆ ಹೋಗ್ಬಿಟ್ರೆ ಒಂದು ಸರಿ ಹೋಗುತ್ತೆ. ಬಟ್ ಲೋಕಲ್ ಆರ್ಡ್ರ್ಗಳಿಗೆ 70 ರೂಪಾಯಿ 80 ರೂಪಾಯಿ ಆರ್ಡ್ರ್ಗಳಿಗೆ ನಾನು 3-4 ಕಿಲೋಮೀಟ್ರ್ ಪಿಕಪ್ ಹೋಗ್ತೀನಿ ಅಂದರೆ ವೇಸ್ಟೇ. ಸೊ ಅದ್ರ ಬದಲು ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಡ್ಯೂಟಿನ ಆನ್ ಮಾಡಿಕೊಂಡು ಒಂಚೂರು ನಮ್ಮ ಮೇರೆ ಒಳಗಡೆ ಹೋಗ್ತಾಯಿದ್ದೀನಿ. ಸೊ ನೋಡೋಣ ಬನ್ನಿ, ಯಾವುದಾದ್ರೂ ಆರ್ಡರ್ ಸಿಗ್ತೀನಿ ನಿಮಗೆ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಫೈನಲಾಗಿ ಒಂದು ಡ್ಯೂಟಿನ ಎತ್ಕೊಂಡಿದ್ದೀನಿ. ಎಲ್ಲಿಂದ ಎಲ್ಲಿಗಪ್ಪ ಅಂತಂದರೆ RT ನಗರಿಂದ ಜಯನಗರ್ಗೆ. ಸೊ ಇವಾಗ ಸಿಕ್ತು ಒಂದು ಆರ್ಡ್ರು. ಆ್ಯಕ್ಚುಲಿ ಟೈಮ್ ಬಂದ್ಬಿಟ್ಟು ಈಗ 9:45 ಹತ್ತತ್ರ 10 ಗಂಟೆ. ಈಗ ಸಿಕ್ಕೈತೆ ಒಂದು ಆರ್ಡ್ರು. ಏನಕ್ಕೆ ಅಂದರೆ 2 ಆರ್ಡ್ರ್ ಸಿಕ್ಕಿತ್ತು. 2 ಆರ್ಡ್ರು ಕ್ಯಾನ್ಸಲ್ ಆಯಿತು ಬೈ ಕಸ್ಟಮರ್ ಕಡೆಯಿಂದ. ಒಂದು ಕ್ಯಾನ್ಸಲ್ ಆಯಿತು, ಇನ್ನೊಂದು ನನ್ನ ಕಡೆಯಿಂದ ಕ್ಯಾನ್ಸಲ್ ನಾನೇ ಮಾಡಿಸ್ದೆ. ಸೊ ಈಗ ಜಯನಗರ್ಗೆ ಬಿದ್ದಿದೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಏನು ಅಂತ ನಿಮಗೆ ಡ್ರಾಪ್ ಪತ್ರಕ್ಕೆ ಹೋಗಿ ತೋರಿಸ್ತೀನಿ ಬನ್ನಿ. ನನಗೆ ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತಹ ಪರಿಸ್ಥಿತಿಗಳು, ಘಟನೆಗಳು ಇವೆಲ್ಲ ನೋಡ್ತಾ ಇದ್ರೆ ನನಗೇನು ಅನ್ನಿಸ್ತಿದೆ ಅಂತಂದರೆ, ನಿಜ ಹೇಳಬೇಕು ಅಂತಂದರೆ ಒಂದು ಏನಾದರೂ ದುಡ್ಡು ಹಿಡ್ಕೊಂಡು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲ ನಮಗೆ ಯೋಗ್ಯತೆ ಇಲ್ವಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ, ಎಲ್ಲಾದರೂ ಒಂದು ಕಂಪ್ನಿಯಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ನಿಯತ್ತಾಗಿ ಎಲ್ಲಾದರೂ ಕಷ್ಟಪಟ್ಟು ದುಡಿತೀವಿ ಅಂತಂದರೆ ನನ್ನ ಪ್ರಕಾರ ಅದಕ್ಕೆ ಕಾಲ ಇಲ್ಲ. ಅದು ಒಂಥರ ಅದಕ್ಕೆ ನ್ಯಾಯನೂ ಇಲ್ಲ ಅಲ್ಲಿ. ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂದರೆ, ನಿಮಗೆಲ್ಲ ಗೊತ್ತಿದೆ ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ವಿಚಾರ ಬ್ಯಾನ್ ಆಗಿರೋದಕ್ಕೆ ಎಷ್ಟೆಲ್ಲ ಸಮಸ್ಯೆಗಳನ್ನ ನಮ್ಮ ಮಿಡಿಲ್ ಕ್ಲಾಸ್ ಹುಡುಗರು ಫೇಸ್ ಮಾಡ್ತಾ ಇದ್ದೀವಿ ಕೆಲವರು ಅನ್ನೋದು ನಮಗೆ ಮಾತ್ರ ಗೊತ್ತಿದೆ. ಅದು ಯಾರಿಗೂ ಬೇರೆಯವ್ರಿಗೆ ಹೇಳಿದ್ರೆ ಅರ್ಥ ಆಗೋಲ್ಲ. ಕೆಲವ್ರಿಗೆ ನಾವು ಬಂದು ಅದನ್ನು ನಾವು ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ, ಇಷ್ಟೆಲ್ಲ ಕಷ್ಟ ನಮ್ಗೆ ಆಗ್ತಿದೆ ಅಂತಂದರೆ ರೋದ್ನಾಗ ಏನು ಗುರು ಇವನು ಕೊರಿತಾನೆ ಅದು ಇದು ಅಂತಾರೆ. ಬಟ್ ಆದರೆ ಇದು ನನ್ನ ಒಂದು ಕಷ್ಟ ಮಾತ್ರ ಅಲ್ಲ ಗುರು, ಸಾವಿರಾರು ಜನಗಳ ಕಷ್ಟ ಇದು. ನಾನು ಸಾವಿರಾರು ಜನದ ಪರವಾಗಿ ನಾನು ಬಂದು ಒಂದು ನನ್ನ ವಾಯ್ಸ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಕೆಲವ್ರಿಗೆ ಇದು ಒಂಥರ ಏನೋ ಬೇರೆ ಥರ ತಿಳ್ಕೊತೀರ. ನಿಜ ಹೇಳಬೇಕು ಅಂದರೆ ನಾನು ಹೆಂಗೆ ಅನ್ಸ್ಬಿಟ್ಟಿದ್ದು ನನಗೇನು ಗೊತ್ತಾ, ಈ ಯೂಟ್ಯೂಬು ಆ್ಯಂಡ್ ಇದೆಲ್ಲ ಇರೋದ್ರಿಂದ ನನಗೆ ಬಿಟ್ಟೋಗೋಕ್ಕೆ ಮನಸ್ಸಿಲ್ಲ. ಇದೆಲ್ಲ ಬಿಟ್ಟರೆ ನನಗೆ ಈ ಕೆಲಸ ಯೂಟ್ಯೂಬು ಬಿಡಬೇಕಾಗುತ್ತೆ. ಯೂಟ್ಯೂಬಲ್ಲಿ ಬೇರೆ ಕಂಟೆಂಟ್ ಮಾಡಿದ್ರೆ ನಮ್ಮ ಹುಡುಗರು ನೋಡಲ್ಲ, ನಮ್ಮ ಹುಡುಗರು ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಫೀಲ್ಡಲ್ಲೇ ಒದ್ದಾಡ್ತಾ ಇದ್ದೀನಿ. ಮಾಡೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ ಒಂದೊಂದು ಸರಿ, ಆದ್ರೂ ಇದರಲ್ಲೇ ಒದ್ದಾಡ್ತಾ ಇದ್ದೀನಿ. ಬಟ್ ಸುಮಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತವ್ರೆ. ಹೇಳ್ಕೊಳಕ್ಕಾಗದೆ ಇರೋಕ್ಕಾಗದೆ ಅಷ್ಟು ಕಷ್ಟಪಡ್ತಿದ್ದಾರೆ. ಬಟ್ ನಾನು ಹೇಳೋದು, ಇದೊಂದು ಟೈಮು ಯಾರತ್ತಾದರೂ ಒಂಚೂರು ದುಡ್ಡು ಕಾಸು ಇದೆ ಅಂತಂದರೆ ಯಾವುದಾದ್ರೂ ಒಂದು ಕಡೆ ಚೆನ್ನಾಗಿರೋದ್ರಲ್ಲಿ ನಿಮಗೆ ಗೊತ್ತಿರೋಂಥದ್ರನ್ನ ಅದರಲ್ಲಿ ಒಂಚೂರು ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ನ ಮಾಡ್ಕೊಳ್ಳಿ. ಇದೆಲ್ಲ ಸರಿ ಬರೋಲ್ಲ ಅನ್ನಿಸ್ತಿದೆ ಗುರು. ಈ ಡೆಲಿವರಿ ಜಾಬ್ ಆಗಿರ್ಬೋದು, ಇದೆಲ್ಲ ಒಂಥರ ಪರ್ಮನೆಂಟ್ ಅಲ್ಲ ಗುರು. ಇದು ಒಂದಲ್ಲ ಒಂದು ದಿವಸ ಇದೆಲ್ಲ ಹೋಗ್ಬೇಕಷ್ಟೇ. ಇದನ್ನೇ ನಂಬ್ಕೊಂಡು ನಾನು ಜೀವನ ಪೂರ್ತಿ ಕೆಲಸ ಮಾಡ್ತೀನಿ ಅನ್ನೋದು ನನ್ನ ಪ್ರಕಾರ ಕೆಲ್ಸಕ್ಕೆ ಬಾರದೇ ಇರೋದು ಅಂತ ಅನಿಸ್ತದೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಈ ಆಟೋ ನನಗೆ ತೂತುಗಳಂದರೆ ಭಾರಿ ಇಷ್ಟ ಅನಿಸುತ್ತೆ. ಎಲ್ಲ ಕಡೆ ತೂತುಗಳು ಮಾಡಿ ಇಟ್ಕೊಂಡವನೆ, ಯಾವುದೂ ತೂತುಗಳೇ ಮುಚ್ತಾ ಇಲ್ಲ. ಯಾಕಂತಂದರೆ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ, ಎಷ್ಟೇ ತೂತುಗಳು ಮುಚ್ಚಿದ್ರು ಲಾಸ್ಟ್ಗೆ ತೂತುಗಳು ಓಪನ್ ಆಗ್ತಾನೆ ಇರ್ತದೆ ಅಂತ. ಅದಕ್ಕೆ ಅಂದ್ಬಿಟ್ಟು ಎಲ್ಲ ಕಡೆ ಓಳಗಲೇ ಮಾಡಿ ಇಟ್ಕೊಂಡವನೆ. ರೆಹಮಾನ್, ಹಾಂ, ಅವ್ರು ಎಲ್ಲಿಂಗೆ ಹೋಗ್ಬೇಕು, ಹೆಂಗೆ ಹೋಗ್ಬೇಕು? ರೆಹಮಾನ್, ಹಾಂ, ಡ್ರಾಪ್, ಹಾಂ, ಎಂಟ್ರಿ ಮಾಡಿ ತೆಗಿತೀನಿ. ಹೆಲ್ಮೆಟ್ ಒಳಗಡೆ ತಗೊಂಡೋಗ್ತೀನಿ. ಗೈಸ್, ಫಸ್ಟ್ನೇ ಆರ್ಡ್ರನ್ನ ಡ್ರಾಪ್ ಮಾಡಿದ್ದೀನಿ. ಸೊ ಡೆಲಿವರಿ ಕಂಪ್ಲೀಟ್ ಆಯಿತು. ಈಗ ಎರಡನೇ ಡ್ಯೂಟಿ ಯಾರಾದರೂ ಬಿದ್ದರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡೋಣ, ಇಲ್ಲೇ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. ಸೊ ಈಗ ಆಚೆ ಹೋಗಬೇಕು. ಇಲ್ಲೇನೋ ಹೆಲ್ಮೆಟ್ ಹಾಕಂಗಿಲ್ವ ಅಂತ ತಲೆಗೆ. ಸೊ ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದೀನಿ. ಸೊ ಈಗ ನೋಡೋಣ ಬನ್ನಿ. ಫಸ್ಟ್ನೇ ಡ್ಯೂಟಿ ಕಂಪ್ಲೀಟ್ ಆಗಿದೆ. ಎರಡನೇ ಡ್ಯೂಟಿ ಯಾವ್ದಾದ್ರು ನನಗೆ ಸಿಕ್ಕಿದ್ರೆ ಸಿಗ್ತೀನಿ ನಿಮಗೆ. ಬ್ರೋ, ನೆಲಮಂಗಲ ಡ್ರಾಪು, ಗೋಪ್ರೋ ಯೂಟ್ಯೂಬ್ ಚಾನಲ್ ಇದೆ. ಥ್ಯಾಂಕ್ ಯು ಬ್ರೋ. ಸೊ ಗೈಸ್, ನೆಲಮಂಗ್ಲಿಗೆ ಒಂದು ರ್ಯಾಪಿಡೋದಲ್ಲಿ ಒಂದು ಪಾರ್ಸೆಲ್ ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ನೋಡೋಣ, ಪೋರ್ಟ್ರಲ್ಲಿ ಇನ್ನೊಂದು ಯಾವುದಾದ್ರೂ ಬೀಳ್ತದೆ ಆ ಸೈಡ್ ಅಂತ ಕಾಯ್ಕೊಂಡು ತೊಗೊಂಡು ಹೋಗೋಣ ಅಂತ ರ್ಯಾಪಿಡೋದಲ್ಲಿ ಪಿಕಪ್ ಮಾಡಿದ್ದೀನಿ. ಈಗ ಪೋರ್ಟ್ರಲ್ಲಿ ಯಾವುದಾದ್ರೂ ನೆಲಮಂಗ್ಲ ಸೈಡು, ಇಲ್ಲಿಂದ 37 ಕಿಲೋಮೀಟ್ರ್ ಇದೆ. ಸೊ ನನಗೆ ಮಾಕ್ಲಿ, ಮಾಧವಾರ, ನಾಗಸಂದ್ರ ಈ ಸೈಡ್ ಯಾವುದು ಬಿದ್ದರೂ ಎತ್ತಾಕೊಂಡು ಹೋಗ್ಬಿಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅದಾದ್ರು ಬಿದ್ದರೆ ತೊಗೊಂಡೋಗೋದು, ಇಲ್ಲಾಂದರೆ ಇದೇ ಒಂದೇ ಆರ್ಡ್ರನ್ನ ತೊಗೊಂಡೋಗ್ಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನೋಡೋಣ ಬನ್ನಿ, ಯಾವ್ದಾದ್ರು ಸಿಕ್ಕಿದ್ರೆ ಸಿಗ್ತೀನಿ ನಿಮಗೆ. ಸೈಡ್ ಹೋಗಿ ಅಣ್ಣ, ಆಯಿತು. ಹೋಗೋಣ, ಕಿತ್ತಾಡ್ತಿರಲ್ಲಪ್ಪ. ಯಪ್ಪ ದೇವ್ರೆ, ಈ ಚಿಕ್ಕಪೇಟೆಗೆ ಅದೇನಕ್ಕಾದ್ರೂ ಬಂದ್ಬಿಡ್ತೀವಿ ಅನ್ಸ್ಬಿಡ್ತದೆ. ದೇವ್ರೆ, ಈ ಚಿಕ್ಕಪೇಟೆ ಜೀವನ ಸಾಹಸನೇ ಸಾಕಪ್ಪ. ಶಶಿರ್ ಅಂತ, ನೆಲಮಂಗಲ ಡ್ರಾಪು. ಹಾಂ, OTP ನಾ? ಐಟಮ್ ಅಣ್ಣ? ಹಾಂ, $8709 ಅಲ್ಲ? ಓಕೆ. ನೆಲಮಂಗಲ ಕಡೆಗೆ ನನಗೆ ಆರ್ಡ್ರ್ ಬೇಕು, ಅದೊಂದು ಬಿಟ್ಟಿನಿ ಎಲ್ಲ ಕಡೆನೂ ಆರ್ಡ್ರ್ ಬರ್ತಾಯಿದೆ. ತಿಕ್ಕಲೇ ಹುರಿದೋಗ್ಬಿಡುತ್ತೆ. ಆವಾಗಿಂದ ವೆಯ್ಟ್ ಮಾಡ್ತಾ ಇರೋದು ನೆಲಮಂಗಲಕ್ಕೆ ಬೇಕು ಅಂತ. ಓ ಗಾಡಿ ಅನಲೇ ಇಟ್ಟೋಗ್ಬಿಟ್ಟೆ. ಸೊ ಓಕೆ ಗೈಸ್, ಈಗ ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡೋಣ. ಸೊ ಎರಡೂ ನೆಲಮಂಗಲಕ್ಕೆ ತೊಗೊಂಡಿರೋದು. ಇನ್ನೊಂದು ಯಾವ್ದಾದ್ರು ಪೋರ್ಟ್ರಲ್ಲಿ ಹಾಕ್ಕೊಂಡು ಹೋಗಬೇಕು, ಇಲ್ಲ ಅಂತಂದರೆ ವರ್ಕೌಟ್ ಆಗೋಲ್ಲ. ನೋಡೋಣ ಬನ್ನಿ. ಗೈಸ್, ಆ್ಯಕ್ಚುಲಿ ನಾನು ಗಾಡಿನ ಬಂದು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನಾಯಿತು ಅಂತಂದರೆ, ಇದತ್ರ ಹೆಸರುಘಟ್ಟದ ಕ್ರಾಸ್ ಹತ್ರ ಬಂದಿದ್ದ ತಕ್ಷಣ ಸೊ ಗಾಡಿಯಲ್ಲಿ ಚಾರ್ಜ್ ಬಂದುಬಿಟ್ಟು 55ಕ್ಕೆ ಬಂತು. ನಾನು ನೆಲಮಂಗ್ಲಿಗೆ ಹೋಗಿ ಮತ್ತೆ ವಾಪಸ್ ಬರೋಕ್ಕೆ ಸಿಕ್ಕಾಬಿಡೋ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಈಗ ಎಲ್ಲೂ ಚಾರ್ಜಿಂಗ್ಸ್ ಇಲ್ಲ. ಸೊ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು, ಹೋಗಿ ಬರ್ಬೋದು ಮೆತ್ತಿಗೆ ಒಂದು 20-25-30 ಹೋದರೆ ಹೋಗಿ ಆರಾಮಾಗಿ ವಾಪಸ್ ಬರ್ಬೋದು. ಬಟ್ ರಾತ್ರಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಸುಮ್ಮನೆ ಯಾಕೆ ಅಂದ್ಬಿಟ್ಟು ನನ್ನ ಫ್ರೆಂಡ್ ಗಾಡಿ ತೊಗೊಂಡು ಹೋಗ್ತಾಯಿದ್ದೀನಿ. ನನ್ನ ಫ್ರೆಂಡ್ ಆ್ಯಕ್ಚುಲಿ ಅಲ್ಲೇ ಹೆಸರುಘಟ್ಟ ಕ್ರಾಸಲ್ಲಿ ಇರೋದು. ಅದಕ್ಕೋಸ್ಕರ ಈಗ ಅವಳ ಹತ್ರ ಗಾಡಿ ಇಸ್ಕೊಂಡು ನೆಲಮಂಗ್ಲಿಗೆ ಹೋಗ್ಬಿಟ್ಟು ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ವಾಪಸ್ಸು ಅಲ್ಲೋಗಿ ಗಾಡಿ ಇಸ್ಕೊಂಡು ಮತ್ತೆ ಹೋಗ್ತೀನಿ. ಪೆಟ್ರೋಲ್ ಒಂದು ಸ್ವಲ್ಪ ಹೋಗುತ್ತೆ, ಬಟ್ ಹೋದ್ರೂ ಹೋಯ್ತು. ಬಟ್ ಏನಂತಂದರೆ ಸ್ವಲ್ಪ ಬೇಗ ಹೋಗಿ ಕೊಟ್ಟು ಬಂದುಬಿಡ್ಬೋದು ಅನ್ನೋದಷ್ಟೇ. ಮತ್ತು ಇನ್ನೊಂದು ಏನಂದರೆ
ಲೈಕ್ ಆರ್ಡರ್ಸು ಹೇಳೋಕ್ಕಾಗಲ್ಲ, ಸಿಕ್ಕಿದ್ರೆ ಅಲ್ಲಿಂದ ರಿಟರ್ನ್ ಏನಾದರೂ ತಗೊಂಡು ಬರ್ಬೋದಲ್ಲ ಅನ್ನೋ ಒಂದು ಪ್ಲ್ಯಾನು. ನೋಡೋಣ ಏನಾಗುತ್ತೆ ಅಂತ. ಐಟಮ್ ಅದೆಲ್ಲ ಪೇಮೆಂಟೇನಾ? ಏನಣ್ಣ OTP? ಒಂದು ನಿಮಿಷ. ಅಮೌಂಟ್ ಎಷ್ಟು ತೋರಿಸ್ತಿದೆ ನಿಮಗೆ? ಇಲ್ಲಿ ಶೋ ಆಗ್ತಾ ಇಲ್ಲ. ಪೇ ಮಾಡಿದ್ರಾ? ಗೈಸ್ ಈಗ ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ತಂದಿದ್ನಲ್ಲ, ಫಸ್ಟ್ನೇದು ಡ್ರಾಪ್ ಆಯಿತು. ಈಗ ಸೆಕೆಂಡ್ನೇದಕ್ಕೆ ಡ್ರಾಪ್ ಕಡೆಗೆ ಹೋಗಬೇಕು. ಎಲ್ಲಪ್ಪ ಅಂದರೆ ಸೆಕೆಂಡು ಈಗ ಈ ಕಡೆ ಒಂಚೂರು, ಆ ಕಡೆ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೂ 300 ಆ್ಯಂಡ್ ಚೇಂಜೇ ಕೊಟ್ಟಿರೋದು. ಸೊ ಈಗ ಅದಕ್ಕೆ ಹೋಗೋಣ ಡ್ರಾಪ್ ಕಡೆಗೆ. ಇನ್ನೊಂದು, ಈ ಥರ 2 ಐಟಮ್ಸ್ನ ತಂದಾಗ ಹುಷಾರಾಗಿ ಕನ್ಫ್ಯೂಷನ್ ಮಾಡ್ಕೊಂಡಿರೋ ಯಾವುದು ಎತ್ತ ಅಂತ ನೋಡ್ಕೊಂಡು ಕೊಡಿ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಲೈಕ್ ಮಿಸ್ಮ್ಯಾಚ್ ಮಾಡ್ಕೊಂಡ್ಬಿಟ್ರೆ ಹೆವಿ ತಲೆನೋವು. ಆಮೇಲೆ ಅಂದರೆ ಇವ್ರು ಕೊಡೋದು ಅವ್ರು ಕೊಟ್ಟು, ಅವ್ರು ಕೊಡೋದು ಇವ್ರು ಕೊಟ್ಟು, ಆ ಥರ ಮಾಡಿಕೊಂಡ್ರೆ ಅಷ್ಟೇ. ಇನ್ನು ಆಮೇಲೆ ನಿಮ್ಮ ಕತೆ ಮುಗೀತು. ಆಮೇಲೆ ಐಡಿಗಳು ಬ್ಲಾಕ್ ಆಗುತ್ತೆ, ಪೆನಾಲ್ಟಿಗಳಾಗುತ್ತೆ, ಆಮೇಲೆ ನಿಮ್ಮ ತಲೆ ಮೇಲೆ ದಂಡ ಬರುತ್ತೆ. ಸೊ ನೋಡ್ಕೊಂಡು ಕೊಡಿ. ಆ್ಯಂಡ್ ನಾನು ಹೆಂಗಪ್ಪ ಇದು ಮಾಡ್ಕೊತೀನಿ ಅಂತಂದರೆ ಲೈಕ್ ಅದು 2 ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಬಂದಾಗ ಆಲ್ಮೋಸ್ಟ್ ಗೊತ್ತಾಗ್ಬಿಡ್ತದೆ. ಬಟ್ 3-4 ಕೆಲವ್ರು ಪಿಕ್ ಮಾಡ್ಕೊಂಡು ಹೋಗ್ತಾರೆ. ನಾನು ಒಂದೊಂದು ಸರಿ ಹೋಗಿದ್ದೀನಿ, ಆ ಟೈಮಲ್ಲೇ ಕನ್ಫ್ಯೂಷನ್ ಆಗಿಬಿಡೋದು. ಮತ್ತು ಇನ್ನೊಂದೇನಂತಂದರೆ ಲೈಕ್ ಹೊಸ್ದಾಗಿ ಮಾಡಿರ್ತಾರಲ್ಲ, ಹೊಸ್ದಾಗಿ ಬರ್ತಾರಲ್ಲ, ಈ ಹೊಸ್ದಾಗಿ ಮಾಡೋಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಹೊಸ್ದಾಗಿ ಟ್ರೈ ಮಾಡ್ತಾರೆ ನೋಡಿ, ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಆ ಥರ ಕನ್ಫ್ಯೂಷನ್ ಇದ್ದರೆ ಏನು ಮಾಡ್ತಾರೆ ಅಂದರೆ ಪಿಕಪ್ ಹತ್ರಕ್ಕೆ ಹೋದಾಗ ಕಸ್ಟಮರ್ ನೇಮ್ ಏನಿದೆ ಆ ನೇಮ್ನ ತೊಗೊಂಡು ವಾಟ್ಸಪ್ಪಲ್ಲಿ ಫೋಟೋ ತೊಗೊಂಡು ಹಾಕೊಂಬಿಡಿ. ಆ ಹೆಸರನ್ನ ಆ ಫೋಟೋಗೆ ಇದು ಮಾಡ್ಕೊಂಡು ಡ್ರಾಪ್ ಹತ್ರಕ್ಕೆ ಹೋದಾಗ ಈಸಿ ಆಗುತ್ತೆ. ಸೊ ಇದೊಂದು ಐಡಿಯಾ ನಿಮಗೆ. ರ್ಯಾಪಿಡೋನಾ 325 ವೆಯ್ಟ್ ಇದೆ. ಸ್ಕ್ಯಾನಾ? ಯೂಟ್ಯೂಬ್ ಚಾನಲ್ ಇರಬೇಕಲ್ಲ? ಹೌದು ಹೌದು. ಆಟೋ ಜೊತೆ ಕಿರಿಕೆಲ್ಲ ಆಗಿರೋದು ಅದಲ್ಲ, ರ್ಯಾಪಿಡೋ ನಮ್ಮ ಅನ್ವೇಷಣೆ ಅಂತ. ನಮ್ಮ ಅನ್ವೇಷಣೆ ಅವರು JD ಶ್ರೀನಾಥ್, ನಮ್ಮ ಫ್ರೆಂಡೇ ಅವರು. ಆಗಿಲ್ವಾ? ಒಂದು ಸೈಡ್ 325. ಅದು OTP ಹೇಳಿ. ಹಾಂ, ಥ್ಯಾಂಕ್ ಯು. OTP ಒಂದು ಬಂದು 6517. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಅನ್ವೇಷಣೆ ಅಂತ. ನಮ್ಮ ಅನ್ವೇಷಣೆ, ಅನ್ವೇಷಣೆ. ಹಾಂ, ಇನ್ಸ್ಟಾ ಆ್ಯಂಡ್ ಯೂಟ್ಯೂಬ್ ಇದೆ. ಥ್ಯಾಂಕ್ ಯು ಸರ್. ಸೊ ಗೈಸ್ 2 ಆರ್ಡ್ರು ಡ್ರಾಪ್ ಆಯಿತು. ಇವರೊಂದು 350 ಬಂತು, ಅಲ್ಲೊಂದು 310, ಟೋಟಲ್ಲು 600 ಚೇಂಜ್ ಆಗಿದೆ. ಅಂದರೆ ಈಗ ನೆಲಮಂಗಲದಲ್ಲಿ ಇದ್ದೀನಿ ನಾನು. ನೋಡೋಣ ನೆಲಮಂಗಲ ಟೌನಿಂದ ಏನಾದರೂ ಸಿಟಿ ಕಡೆಗೆ ಯಾವುದಾದ್ರೂ ಬೀಳ್ತದ ಅಂತ. 2 ರ್ಯಾಪಿಡೋ ಲಾಗಿನ್ ಇದೆ, 1 ಪೋರ್ಟರ್ ಲಾಗಿನ್ ಇದೆ. ನೋಡೋಣ, ಇಲ್ಲಿಂದ ಅಕಸ್ಮಾತ್ ಏನಾದರೂ ಸಿಕ್ಕಿದ್ರೆ ಬಂದಿದ್ದಕ್ಕೂ ಲಾಭ ಇರ್ತದೆ, ಇಲ್ಲ ಅಂತಂದರೆ ಲಾಸೇನಿಲ್ಲ. ಯಾಕಂದರೆ 2 ಆರ್ಡ್ರ್ ಹಾಕೋ ಬಂದಿರೋದ್ರಿಂದ ಇನ್ನೊಂದು ಆರ್ಡ್ರ್ ಸಿಕ್ಕಿದ್ರೆ ಚೆನ್ನಾಗಿರೋದು ಇಂತ ಇತ್ತು ಅಂದ್ಕೊಂಡೆ. ಬಟ್ ಬಂದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಈಗ ನೋಡೋಣ ಬನ್ನಿ, ಹೋಗ್ತಾ ಇರೋಣ. ನೆಲಮಂಗಲ ಬಿಟ್ಟು ಸಿಟಿ ಕಡೆಗೆ ಹೋಗೋಣ. ಸೊ ಅಂದವೇ ಹೋಗ್ತಾ ಇರೋಣ. ಯಾವುದಾದ್ರು ಬಂದರೆ ನನ್ನ ಅದೃಷ್ಟಕ್ಕೆ ಬಂದಂಗೆ, ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ.
ಒಂದು ಸುಮಾರು ಜನ ನನ್ನ ಹತ್ರ ಕೇಳ್ತೀರಾ ಪೆಟ್ರೋಲ್ ಬೈಕ್ ಬೆಟರಾ ಇಲ್ಲ ಎಲೆಕ್ಟ್ರಿಕ್ ಬೈಕ್ ಬೆಟರಾ ಅಂತ. ನನ್ನ ಪ್ರಕಾರ ಪೆಟ್ರೋಲ್ ಬೈಕಿಗೂ ಮತ್ತು ಎಲೆಕ್ಟ್ರಿಕ್ ಬೈಕಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ಐ ಥಿಂಕ್ ಬೆಟರ್ ನನಗೆ ಕಂಪೇರಿಟಿವ್ ಅಂದರೆ ಎಲೆಕ್ಟ್ರಿಕ್ ಗಾಡಿ ಅಂತಂದರೆ ಒಂಚೂರು ಅಮೌಂಟ್ ಸೇವ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಎಲೆಕ್ಟ್ರಿಕ್ ಗಾಡಿ ತೊಗೊಂಡಿದ್ದು. ಬಟ್ ಈಗ ಅನಿಸ್ತಾ ಇದೆ ಲೈಕ್ ಡಿಫ್ರೆನ್ಸ್ ಎಲ್ಲದಾದರೆ ಪೆಟ್ರೋಲ್ ಗಾಡಿಗೂ ಅದಕ್ಕೂ ಡಿಫ್ರೆನ್ಸ್ ಏನಂತಂದರೆ, ನೋಡಿ ಪೆಟ್ರೋಲ್ ಗಾಡಿ ಅಂದರೆ ಒಂಥರ ಟೆನ್ಷನ್ ಫ್ರೀ, ಏನು ಟೆನ್ಷನ್ ಇರಲ್ಲ, ಎಲ್ಲಿ ಬೇಕಾದರೂ ಏನೋ ತಲೆನೋವು ಇರಲ್ಲ, ಆರಾಮಾಗಿ ಎಂಥ ಲಾಂಗ್ ಆರ್ಡ್ರ್ ಬೇಕಾದರೆ ಎತ್ಕೊಂಡು ಹೋಗ್ಬೋದು. ಅದೇ ನಾನು ಎಲೆಕ್ಟ್ರಿಕ್ ಗಾಡಿ ಅಂತಂದರೆ ಜಾಸ್ತಿ ಲಾಂಗ್ ಆರ್ಡ್ರ್ ಎತ್ಕೊಬೇಕು ಅಂದರೆ ನೋಡಿ ಈಗ ಸಮಸ್ಯೆ ಆಗೋಯ್ತು. ಈ ಥರ ಪ್ರಾಬ್ಲಮ್ ಆಗಿಬಿಟ್ರೆ ಮತ್ತು ತಲೆನೋವು. ಈಗ ನೋಡಿ ನನ್ನ ಗಾಡಿನ ಹೆಸರುಘಟ್ಟ ಹತ್ರ ಸರ್ಕಲ್ ಹತ್ರ ನಾನು ಬಿಟ್ಬಿಟ್ಟು ನನ್ನ ಫ್ರೆಂಡ್ ಗಾಡಿನ ತೊಗೊಂಡು ಬಂದೆ. ಯಾಕಂತಂದರೆ ಅಕಸ್ಮಾತ್ ಇಲ್ಲಿ ಬಂದು ಚಾರ್ಜ್ ಗೀರ್ ಖಾಲಿ ಆಗಿಬಿಟ್ಟು ಮತ್ತೆ ಯಾಕಪ್ಪ ರಿಸ್ಕ್ ತೊಗೊಬೇಕು, ಡಬಲ್ ರಿಸ್ಕ್ ಬೇಡ, ಅದ್ರ ಬದಲು ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಕೇಳಿ ಈಸ್ಕೊಂಬಂದೆ. ಸೊ ಬೆಟರ್ ಅಂತಂದರೆ ಪೆಟ್ರೋಲ್ ಗಾಡಿ ಗುರು, ನಮ್ಮ ಡೆಲಿವರಿ ಬಾಯ್ಸ್ಗೆ ಬೆಟರ್ ಪೆಟ್ರೋಲ್ ಗಾಡಿ. ಅದರಲ್ಲೂ ಯಾವುದಾದ್ರೂ ಒಂದು ಲೈಕ್ ಯಾವುದಾದ್ರೂ ಒಂದು ಚೆನ್ನಾಗಿರೋ ಮೈಲೇಜ್ ಬರೋ ಗಾಡಿನ ತೊಗೊಂಡ್ರೇ ಬಿಟ್ರು. ನನಗೀಗ ನನ್ನ ಗಾಡಿ ಲೋನ್ ಕ್ಲಿಯರ್ ಆದರೆ ಸಾಕಪ್ಪ ಅನಿಸ್ಬಿಟ್ಟಿದೆ. ಯಾವಾಗ ಕ್ಲಿಯರ್ ಆಗುತ್ತೋ ನಾನು ಯಾವುದಾದ್ರೂ ಗಾಡಿಗೆ ಸೇಲ್ ಮಾಡಿಬಿಟ್ಟು ಪೆಟ್ರೋಲ್ ಗಾಡಿಗೆ ಹೋಗ್ಬಿಡೋಣ ಅನ್ನೋ ಥಾಟ್ ಇದೆ, ನೋಡೋಣ. ಬಟ್ ಏನಂತಂದರೆ ಪೆಟ್ರೋಲ್ ಗಾಡಿಗೂ ಕಂಪೇರಿಟಿವ್ ಎಲೆಕ್ಟ್ರಿಕ್ ಗಾಡಿ ಅಂದರೆ ಅದರಲ್ಲೊಂದು ಚೂರು ಸೇವ್ ಆಗುತ್ತೆ ಅಮೌಂಟ್ ಅನ್ನೋದಷ್ಟೇ. ಬಟ್ ಎಲ್ಲನೂ ಒಂದೇನೋ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಈಕ್ವಲಿ ನೋಡೋದಾದರೆ ಎರಡೂ ಒಂದೇ ಥರನೇ ಇರ್ತದಪ್ಪ, ಇದರಲ್ಲಿ ಏನಲ್ಲ. ಸರಿ, ಓಕೆ ಗೈಸ್, ಈಗ ಬನ್ನಿ ನೋಡೋಣ ಇಲ್ಲಿಂದ. ಅದು ರಿಟರ್ನ್ ಆರ್ಡರ್ ಸಿಕ್ಕಿದ್ರೆ ಬೆನಿಫಿಟ್ಟು, ಇಲ್ಲ ಅಂತಂದರೆ ಏನೂ ಮಾಡೋಕ್ಕಲ್ಲ. ನೆಲಮಂಗಲದಲ್ಲಿ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ, ಯಾವುದೂ ಆರ್ಡರ್ ಬಂದಿಲ್ಲ. ಸೊ ನಾನು ಮತ್ತೆ ಬ್ಯಾಕ್ ಟು ಯಶವಂತಪುರ ಕಡೆ ಬಂದರೆ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.